ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ಏನಿದೆ ಅಂತ ನೋಡೋಣ. ಸ್ಪೆಷಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಯಾರಿದ್ದೀರಾ ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ನೋ ಕಾಂಟ್ಯಾಕ್ಟ್ ಅಥವಾ ಸಪ್ರೇಷನ್ ಅಲ್ಲಿ ಯಾರಿದ್ದೀರಾ ಅವರಿಗೆ ಈ ಒಂದು ರೀಡಿಂಗ್ ರೆಸನೇಟ್ ಆಗುವಂಥದ್ದು ಇದೆ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ ವೇಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ? ಆರ್ ದೇ ಥಿಂಕಿಂಗ್ ಅಬೌಟ್ ಯು? ಓಕೆ, ಫಸ್ಟ್ ಕಾರ್ಡ್, ಅವ್ರು ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರಾ? ಆ್ಯಂಡ್ ಅವರು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಆಗೋಕ್ಕೆ ಇಷ್ಟಪಡ್ತಾ ಇದ್ದಾರಾ? ಇಷ್ಟಪಡ್ತಾ ಇದ್ದಾರೆ ಅಂತಂದರೆ ನಿಮ್ಮವರೆಗೂ ಬರೋದಕ್ಕೆ ಏನು ಬ್ಲಾಕ್ ಮಾಡ್ತಾ ಇದೆ? ವಾಟ್ ಈಸ್ ಬ್ಲಾಕಿಂಗ್ ದೆಮ್? ನೀವೇನು ಮಾಡಬೇಕು? ಅದನ್ನು ಸರಿಪಡಿಸೋದಕ್ಕೆ, ಬದಲಾಯಿಸೋದಕ್ಕೆ ನೀವೇನು ಮಾಡಬೇಕು? ಆ್ಯಂಡ್ ನೀವು ಇನಿಷಿಯೇಟಿವ್ ಏನಾರ ತಗೋಬೇಕಾ? ಓಕೆ, ಸೊ ಇದು ಸ್ಪ್ರೆಡ್ಸ್ ನಿಮ್ಮದು. ಐಲ್ ಎಕ್ಸ್ಪ್ಲೇನ್. ಸೊ ಗೈಸ್, ಫಸ್ಟ್ ಕಾರ್ಡಲ್ಲಿ ನಾವು ಏನು ತಗೊಳ್ಳೋಣ? ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರಾ, ಅವ್ರು ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರಾ ಅಂತ ನೋಡೋಣ. ಎಸ್, ದ ಆನ್ಸರ್ ಈಸ್ ಎಸ್. ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ. ನಿಮ್ಮ ಜೊತೆ ಯಾವ ರೀತಿ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಥವಾ ನಿಮ್ಮ ಜೊತೆ ಲೈಫ್ನ ಹೇಗೆಲ್ಲ ಲೀಡ್ ಮಾಡಿದ್ದು ಅದೆಲ್ಲವನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಒಂದು ಆಬ್ಸೆನ್ಸ್ನ ಅವ್ರಿಗೆ ಬೇರ್ ಮಾಡೋಕ್ಕಾಗ್ತಾ ಇಲ್ಲ. ನಿಮಗಿರುವಂತಹ ಎಕ್ಸ್ಪೀರಿಯನ್ಸ್, ನಿಮಗಿರುವಂತಹ ಒಂದು ತಾಳ್ಮೆ ಆಗಿರಬಹುದು, ನಿಮಗಿರುವಂತಹ ನಾಲೆಜ್ ಆಗಿರಬಹುದು, ಅದನ್ನೆಲ್ಲವನ್ನು ಇವ್ರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಪೇಷನ್ಸ್ ಲೆವೆಲ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ನೀವು ಇರುವಂತಹ ರೀತಿ, ನಿಮ್ಮ ಒಂದು ಅಟೈರ್, ನಿಮ್ಮ ಒಂದು ಪರ್ಸ್ನಾಲಿಟಿ ಎಲ್ಲವನ್ನು ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ, ಯೋಚಿಸ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂತ ಕಾರ್ಡ್ ಹೇಳ್ತಾ ಇದೆ. ಆ್ಯಂಡ್ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರಾ ಅಂತಂದರೆ ನೋಡೋಣ. ಕರೆಂಟ್ಲಿ ದ ಆನ್ಸರ್ ಈಸ್ ನೋ. ಸದ್ಯಕ್ಕೆ ಅವರ ಒಂದು ಸ್ಥಿತಿ ಏನಿದೆ, ತುಂಬ ಬರ್ಡನ್ ಫೀಲ್ ಮಾಡ್ತಾ ಇದ್ದಾರೆ, ತುಂಬಾ ನೆಗೆಟಿವ್ ಫೀಲಿಂಗಲ್ಲಿ ಇದ್ದಾರೆ ಅಂತ ಹೇಳಬಹುದು. ಲೈಫ್ನ ತುಂಬ ರಿಸ್ಕಿಗೆ ಹಾಕಿದ್ದಾರೆ ಅಂತ ಹೇಳಬಹುದು. ಅವ್ರ ಲೈಫ್ ತುಂಬ ರಿಸ್ಕಲ್ಲಿದೆ. ಆ್ಯಂಡ್ ಅವರು ಬೇರೆದವರ ಒಂದು ಸಹಾಯ ಮಾಡೋದಕ್ಕೆ ಹೋಗಿ ಅಥವಾ ಬೇರೆದವರ ಹೊರೆನ ಇವ್ರು ಹೊತ್ಕೊಂಡಿದ್ದಾರೆ ಅಂತ ಇಲ್ಲಿ ಕಾರ್ಡ್ ಹೇಳ್ತಾ ಇದೆ. ಆ್ಯಂಡ್ ಬೇಡದೇ ಇರುವಂತಹ ಬರ್ಡನ್ಗಳನ್ನು ಅವ್ರ ತಲೆ ಮೇಲೆ ಹಾಕೊಂಡು ಎಲ್ಲವನ್ನು ನಾನೇ ಸಾಲ್ವ್ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಬೇರೆದವರಿಗೆ ಲೋನ್ ಕೊಡ್ಸೋದಕ್ಕೆ ಹೋಗಿ ಇವರೇ ಮಧ್ಯೆ ಆಗಿ ಆ ಒಂದು ಲೋನ್ನ ಇವ್ರಿಗೆ ತೀರಿಸ್ಬೇಕು ಅಂತ ಇವ್ರ ತಲೆಗೆ ಬಂದಿದೆ ಅಂತ ಹೇಳ್ಬಹುದು. ಅಥವಾ ಇವ್ರಿಗೆ ಫಿನಾನ್ಷಿಯಲ್ ಬರ್ಡನ್ ಆಗಿದೆ, ಅಥವಾ ಫ್ಯಾಮಿಲಿ ಬರ್ಡನ್ ಆಗಿದೆ, ಅಥವಾ ರೀಸೆಂಟಾಗಿ ಇವ್ರ ಲೈಫಲ್ಲಿ ಇವ್ರಿಗೆ ಬೇಕಾಗಿರುವಂತಹ ಮೇಜರ್ ಬ್ಯಾಕ್ ಬೋನ್ ಆಗಿರುವಂತಹ ವ್ಯಕ್ತಿನ ಇವ್ರು ಕಳ್ಕೊಂಡಿದ್ದಾರೆ. ಹೀಗಾಗಿ ಪ್ರತಿಯೊಂದು ರೆಸ್ಪಾನ್ಸಿಬಿಲಿಟೀಸ್ ಇವ್ರಿಗೆ ಬಂದಿದೆ ಅಂತ ಹೇಳಬಹುದು. ಆ್ಯಂಡ್ ಇದರಿಂದಾಗಿ ಆ ಒಂದು ಫಿನಾನ್ಷಿಯಲಿ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನ ಇವ್ರು ತಗೊಳ್ತಾ ಇರೋದ್ರಿಂದ ಸದ್ಯಕ್ಕೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ತುಂಬಾನೇ ಕಷ್ಟ ಆಗ್ತಾ ಇದೆ. ಬಿಕಾಸ್ ಆಲ್ರೆಡಿ ನನಗೆ ರಿಸ್ಕಲ್ಲಿ ಇದ್ದೀನಿ, ಆಲ್ರೆಡಿ ನಾನು ತುಂಬ ನೋವಲ್ಲಿದ್ದೀನಿ, ನನ್ನ ಹೊರೆನ, ನನ್ನ ಬರ್ಡನ್ನ ನನ್ನ ಪರ್ಸನಿಗೆ ಹೇರಬಾರ್ದು. ಸೊ ಈ ಥರದ ಒಂದು ಥಿಂಕಿಂಗ್ ಈ ವ್ಯಕ್ತಿಗಿದೆ ಅಂತ ಇಲ್ಲಿ ಎನರ್ಜೀಸ್ ಇದೆ. ಆ್ಯಂಡ್ ಇನ್ನು ಏನು ಬ್ಲಾಕ್ ಮಾಡ್ತಾ ಇದೆ ಅವರನ್ನ ಅಂತ ಅಂದರೆ, ಹೇಳಿದೆ ನಾನು ಆಗಲೇ, ದುಡ್ಡು ಬೇರೆದವ್ರಿಗೆ ಕೊಟ್ಟು ಮಧ್ಯೆ ಆಗಿ ಸಿಕ್ಕಾಕೊಂಡಿದ್ದಾರೆ. ಸೊ ಫಿನಾನ್ಷಿಯಲಿ ಬೇರೆದವ್ರಿಗೆ ಕೊಡಬೇಕಾಗಿರುವಂಥದ್ದು ಇಲ್ಲಿ ಇರೋದ್ರಿಂದ ಫಿನಾನ್ಷಿಯಲ್ ಸ್ಟೇಟ್, ನನ್ನ ಕಂಡೀಷನ್ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ಇವರು ನಿಮ್ಮವರೆಗೂ ಬರೋದಕ್ಕೆ ತಡೀತಾ ಇದೆ, ಅಡ್ಡಿ ಆಗ್ತಾ ಇದೆ. ನಿಮ್ಮಿಬ್ಬರ ರಿಲೇಶನ್ಶಿಪ್ ಮಧ್ಯೆ ದುಡ್ಡಿನ ವ್ಯವಹಾರ ನಡೆದಿದೆ ಅಂತ ಹೇಳ್ಬಹುದು. ನೀವು ಅವ್ರಿಗೆ ತುಂಬ ದುಡ್ಡನ್ನು ಕೊಟ್ಟಿದ್ದೀರಾ, ಕರೆಂಟ್ಲಿ ಅವ್ರಿಗೆ ದುಡ್ಡನ್ನು ಹಿಂತಿರುಗಿಸೋಕ್ಕಾಗ್ತಾ ಇಲ್ಲ, ಕೊಡೋದಕ್ಕಾಗ್ತಾ ಇಲ್ಲ. ಸೊ ಯಾವ ಮುಖ ಇಟ್ಕೊಂಡು ನಿಮ್ಮನ್ನ ಮಾತಾಡಿಸ್ಬೇಕು ಅನ್ನೋ ಒಂದು ವಿಚಾರ ಅವ್ರಿಗೆ
ಫೀಲ್ ಆಗ್ತಾ ಇದೆ. ಅಂಡ್ ಸಮ್ವೇರ್ ನೀವು ಥಿಂಕ್ ಮಾಡ್ತಾ ಇರಬಹುದು, ಈ ವ್ಯಕ್ತಿ ದುಡ್ಡು ಕೊಡ್ತಾ ಇಲ್ಲ, ನನ್ನ ಜೊತೆ ಮಾತಾಡ್ತಾನೂ ಇಲ್ಲ. ಬಟ್ ನಿಮಗೆ ಇರಬಹುದು, ನನಗೆ ದುಡ್ಡು ಬೇಡ, ಅಟ್ಲೀಸ್ಟ್ ಆ ವ್ಯಕ್ತಿ ಮಾತಾಡಲಿ, ಐ ಕ್ಯಾನ್ ಹೆಲ್ಪ್ ಅಂತ. ಬಟ್ ಈಗ ಆಲ್ರೆಡಿ ತುಂಬ ಹೆಲ್ಪ್ ತೊಗೊಂಡಿದ್ದೀನಿ, ಇನ್ನೂ ನಾನು ತೊಗೊಳಕ್ಕೆ ಆಗೋದಿಲ್ಲ, ಇನ್ನೂ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಬರಬೇಕು. ಸೊ ನನ್ನ ಫಿನಾನ್ಷಿಯಲ್ ಕಂಡೀಷನ್ ಕರೆಂಟ್ಲಿ ಸರಿ ಇಲ್ಲ, ಹಾಗಾಗಿ ನಾನು ಇಲ್ಲಿವರೆಗೂ ಬರೋದಿಲ್ಲ ಅಂತ ಈ ವ್ಯಕ್ತಿ ಫೀಲ್ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ಫಿನಾನ್ಷಿಯಲ್ ಸ್ಟೇಟ್ ಆಫ್ ಬೀಯಿಂಗ್ ಸರಿ ಹೋದರೆ, ಅವರ ಒಂದು ಫಿನಾನ್ಷಿಯಲ್ ಕಂಡೀಷನ್ ಸರಿ ಹೋದರೆ ಖಂಡಿತ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಪ್ರಯತ್ನ ಮಾಡೇ ಮಾಡ್ತಾರೆ. ಬಟ್ ನಾವು ಅವರ ಒಂದು ಫಿನಾನ್ಷಿಯಲ್ ವಿಚಾರವಾಗಿ ನಿಮ್ಮವರೆಗೂ ಬರೋದಕ್ಕೆ ಅವರ ಒಂದು ಸಿಚುವೇಶನ್ ತಡೀತಾ ಇದೆ ಅಂತ ಇಲ್ಲಿ ಎನರ್ಜೀಸ್ ಇದೆ. ಸೊ ಇದನ್ನ ಸರಿಪಡಿಸೋದಕ್ಕೆ ನೀವೇನಾದ್ರೂ ಮಾಡ್ಬೇಕಾ? ನೋ, ನೀವು ಇದನ್ನ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ಬೇರೆದವರಿಗೆ ಸಹಾಯ ಮಾಡೋದಕ್ಕೆ ಹೋಗಿ ಇವ್ರು ಸಿಕ್ಕಾಕೊಂಡಿರುವಂಥದ್ದು, ಇವರದ್ದೇ ಓನ್ ಆಕ್ಷನ್ಸ್, ಇವರದ್ದೇ ಸಿಚುವೇಶನ್ಸ್ ಇವರಾಗ್ಲೇ ಕ್ರಿಯೇಟ್ ಮಾಡ್ಕೊಂಡಿರುವಂಥದ್ದು, ಇವರೇ ಸಿಕ್ಕಾಕೊಂಡಿರುವಂಥದ್ದು. ನೀವು ಎಷ್ಟು ಬೇಕೋ ಅಷ್ಟು ಮಾಡಿದೀರಾ, ಆ್ಯಂಡ್ ನೌ ದೇರ್ ಈಸ್ ನೋ ವೇ ಟು ಚೇಂಜ್ ಇಟ್. ಬಿಕಾಸ್ ಆ ಪರ್ಸನ್ನೇ ಅವ್ರ ಲೈಫ್ನ ಚೇಂಜ್ ಮಾಡ್ಕೋಬೇಕು. ಆ್ಯಂಡ್ ಒಂದು ನೆನ್ಪಿಟ್ಕೊಳ್ಳಿ, ನಾವು ಯಾರ ಲೈಫ್ನ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಸೊ ಇಲ್ಲಿ ನೀವೇನಾದರೂ ಚೇಂಜ್ ಮಾಡಬೇಕು ಅಂತ ಹೊರಟ್ರೆ ದ ಆನ್ಸರ್ ಈಸ್ ನೋ. ಆ ಥರದ ಒಂದು ಕೆಲಸಕ್ಕೆ ಕೈ ಹಾಕೋದಕ್ಕೆ ಹೋಗ್ಬೇಡಿ. ಎಷ್ಟಾಗಿದೆ ಆಲ್ರೆಡಿ ನೀವು ಸಹಾಯ ಮಾಡಿದ್ದೀರಾ ಈ ವ್ಯಕ್ತಿಗೋಸ್ಕರ, ಇನ್ನೂ ಸಹಾಯ ಮಾಡೋದಕ್ಕೆ ಹೋದರೆ ನೀವು ಬರ್ಡನ್ ಆಗ್ತೀರಾ. ಈಗ ಆಲ್ರೆಡಿ ನೀವು ಆಗಿದ್ದೀರಾ, ಎಮೋಷ್ನಲಿ ತುಂಬ ಬ್ರೇಕ್ ಡೌನ್ ಆಗಿದ್ದೀರಾ, ಕನ್ಫ್ಯೂಷನ್ಸ್ ಅಲ್ಲಿದ್ದೀರಾ, ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ತಾ ಇಲ್ಲ. ಸೊ ಹೀಗಾಗಿ ನೀವು ಇದನ್ನ ಯಾವುದೇ ರೀತಿನಲ್ಲೂ ಪ್ರಯತ್ನ ಪಟ್ರೂ ಬದಲಾಗೋದಕ್ಕೆ ಆಗೋದಿಲ್ಲ. ಬಿಕಾಸ್ ಆ ವ್ಯಕ್ತಿ ಅಕ್ಸೆಪ್ಟ್ ಮಾಡ್ಬಿಟ್ಟಿದ್ದಾರೆ, ನನ್ನ ಲೈಫ್ ಹೀಗೆ, ನನ್ನ ಲೈಫ್ ಚೇಂಜ್ ಆಗೋದಿಲ್ಲ, ನಾನು ಸರಿ ಇಲ್ಲ, ನಾನು ರಿಸ್ಕ್ ತಗೊಳ್ತಾ ಇದ್ದೀನಿ, ನಾನು ಬರ್ಡನ್ ಆಗಿದ್ದೀನಿ, ನಾನು ಹೆಲ್ಪ್ಲೆಸ್ ಆಗಿದ್ದೀನಿ ಅಂತ ತುಂಬ ನೆಗೆಟಿವ್ ಥಾಟ್ಸ್ ಅಲ್ಲಿ ಈ ವ್ಯಕ್ತಿ ಆಲ್ರೆಡಿ ಇದ್ದಾರೆ. ನೀವೆಷ್ಟೇ ಪಾಸಿಟಿವ್ ಹಾಕಿದ್ರು ಆ ವ್ಯಕ್ತಿಗೆ ಅವರ ಮನಸ್ಸಿಂದ ಬರಬೇಕದು. ನೀವು ಏನೇ ಹೇಳಿದ್ರು, ಏನೇ ರಿಚುವಲ್ಸ್ ಮಾಡಿ, ಟೆಕ್ನಿಕ್ ಮಾಡಿ ಅಂತ ಏನೇ ಹೇಳಿದ್ರು, ಅಥವಾ ಅವ್ರ ಪರವಾಗಿ ನೀವು ಮಾಡ್ತೀನಿ ಅಂದ್ರೂ ಸಮ್ಟೈಮ್ಸ್ ಇಟ್ ವರ್ಕ್, ಸಮ್ಟೈಮ್ಸ್ ಇಟ್ ಡಸಂಟ್. ಬಿಕಾಸ್ ಅವ್ರ ಊಟ ಅವರೇ ಮಾಡಬೇಕಾಗತ್ತೆ. ನೀವು ಬರೀ ಅನ್ನ ಕಲಿಸ್ಕೊಡ್ಬೋದು, ಊಟ ಹಾಕ್ಕೊಡ್ಬೋದು, ಬಟ್ ತಿನ್ನೋದು ಮಾತ್ರ ಅವರೇ ತಿನ್ಬೇಕಾಗತ್ತೆ. ಸದ್ಯಕ್ಕೆ ಯಾರನ್ನು ಚೇಂಜ್ ಮಾಡ್ತೀನಿ ಅಂತ ಹೊರಡಬೇಡಿ, ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ. ಆ್ಯಂಡ್ ನೀವು ಏನಾದರೂ ಆಕ್ಷನ್ಸ್ ತಗೋಬೇಕಾ ಇದ್ರ ರಿಲೇಟೆಡ್ ಅಂತ ಅಂದರೆ, yes, you can take actions definitely, but for now just wait for few months. ಡೆಫಿನೆಟ್ಲಿ ಅವ್ರಿಗೆ ಇದೆಲ್ಲ ಸರಿ ಆಗೋದಕ್ಕೆ, ಎಲ್ಲವೂ ಹೀಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ಕೊಡಿ, ಸಮಯ ಅನ್ನೋದನ್ನ ಕೊಡಿ. ಒಂದು 6 months ಅನ್ನೋದನ್ನ ಆ ವ್ಯಕ್ತಿಗೆ ಕೊಡಿ. ಸಪೋಸ್ ಒಂದು 6 ತಿಂಗಳು ಆದ್ಮೇಲೂ ಕೂಡ ಈ ವ್ಯಕ್ತಿ ಕಡೆಯಿಂದ ಏನು ಬದಲಾವಣೆ ಬರ್ತಾ ಇಲ್ಲ, ಅಥವಾ ಏನು ಆ ಕಡೆಯಿಂದ ಏನು ಕಮಿಟ್ಮೆಂಟ್ಸ್ ಬರ್ತಾ ಇಲ್ಲ, ಅಥವಾ ಕನೆಕ್ಷನ್ ಬರ್ತಾ ಇಲ್ಲ ಅಂದರೆ, ಆಫ್ಟರ್ 6 months ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿಸ್ ಪರ್ಸನ್. ಒಂದು 6 months ವರೆಗೂ ನೀವು ನಿಮ್ಮ ಕಡೆ ಫೋಕಸ್ ಮಾಡಿ ಆ್ಯಂಡ್ ಅವ್ರ ಬಗ್ಗೆ ಅಪ್ಡೇಟ್ನ ತಿಳ್ಕೊಳ್ತಾ ಇರಿ. ಬಿಟ್ಟರೆ ನೀವೇನನ್ನು ಸದ್ಯಕ್ಕೆ ಆಕ್ಷನ್ಸ್ ತಗೊಳ್ಬೇಡಿ. ಆ್ಯಂಡ್ ತುಂಬ ದಿನ ಕಾಯ್ತಾ ಇದ್ದೀನಿ ಅಂತಂದಾಗ ಒಂದು 6 months, ಇನ್ನು ಈಗ ಆಲ್ರೆಡಿ ನೀವು ವರ್ಷಾನ್ಗಟ್ಲೆ ಟೈಮ್ ಕೊಟ್ಟಿದ್ದೀರಾ ಈ ವ್ಯಕ್ತಿಗೆ ಅಂತಂದರೆ, ಇನ್ನೊಂದು 6 months ವೇಟ್ ಮಾಡಿ. ಆಫ್ಟರ್ 6 months ಈ ವ್ಯಕ್ತಿಗೆ ಹೋಗಿ ಕೇಳಿ, ಕ್ಲಾರಿಟಿ ತಗೊಳ್ಳಿ. ಸಪೋಸ್ ಆ ವ್ಯಕ್ತಿ ಕಡೆಯಿಂದ ಕ್ಲಾರಿಟಿ ಬಂದಿಲ್ಲ, ಸ್ಟಿಲ್ ಅವರ ಲೈಫ್ ಹಾಗೇ ಇದೆ, ಚೇಂಜ್ ಆಗಿಲ್ಲ, ನೀವು ಮುಂದುವರೆದಿದ್ದೀರಾ, ಅವ್ರದ್ದು ಅದೇ ನಿಂತು ನೀರು ಆಗ್ತಾ ಇದೆ ಅಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಮೂವ್ ಫಾರ್ವರ್ಡ್. ಓಕೆ, ಫಾರ್ ನೌ ಫೋಕಸ್ ಆನ್ ಯುವರ್ ಸೆಲ್ಫ್. ಸೊ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.